ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಬೋಟ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ಏರ್ಡೋಪ್ಸ್ ಆಲ್ಫಾ ಅಂತ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಈ ಒಂದು ಇಯರ್ಬಡ್ನ ಪ್ರೈಸ್ ಕೇಳಿದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಾ. ಇದನ್ನು ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಕೇವಲ 999 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. 1,000 ರೂಪಾಯಿಗೆ ಲಾಂಚ್ ಮಾಡ್ತಾ ಇರುವಂಥದ್ದು. 1,000 ರೂಪಾಯಿಗೆ ಟ್ರೂ ವೈರ್ಲೆಸ್ ಇಯರ್ಬಡ್ ಅಂತ ಅಂದರೆ ಯಾವ ರೀತಿ ಇರ್ಬೋದು, ಅದು ಕೂಡ ಬೋಟ್ ಬ್ರ್ಯಾಂಡಿಂಗಲ್ಲಿ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಏರ್ಡೋಪ್ಸ್ ಆಲ್ಫಾನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಕೇಸ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದೊಳ್ಳೆ ಕ್ವಾಲಿಟಿಯ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರ ಕೆಳಗಡೆ ನನಗೊಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಕೆಲವೊಂದು ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ ಬೋಟಿಂದು. ಅದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆಯ ವಿಷಯ. ಬೇರೇನು ಸಹ ಸಿಗ್ತಾ ಇಲ್ಲ. ಇದರಲ್ಲಿ ಯಾವುದೇ ಸಿಲಿಕಾನ್ ಟಿಪ್ಸ್ ಇಲ್ಲ. ಏನಕ್ಕೆ ಅಂತ ಅಂದರೆ ಈ ಒಂದು ಇಯರ್ಬಡ್ಗೆ ಸಿಲಿಕಾನ್ ಟಿಪ್ಸ್ನ ಅವಶ್ಯಕತೆಯೇ ಇಲ್ಲ. ನೋಡ್ತಾ ಇದ್ರೆ ಈ ಒಂದು ಕೇಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಈ ಕೇಸನ್ನು ಓಪನ್ ಮಾಡಿದ್ರೆ ಈ ಬಡ್ಸ್ ನಿಮಗೆ ಈ ರೀತಿ ಕಾಣುತ್ತೆ. ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಕೇಸ್ ಅಂತ ಅನ್ಬೋದು. ನನಗೆ ಈ ರಿಂಗ್ LED ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಒಂಥರ. ರಿಂಗ್ LEDಯನ್ನು ಕೊಟ್ಟಿದ್ದಾರೆ, ಬೋಟ್ ಲೋಗೋ, ಕೆಳಗಡೆ USB Type-C ಪೋರ್ಟ್ ಇದೆ. ಯಾವುದೇ ಬಟನ್ ಅವಶ್ಯಕತೆ ಇಲ್ಲ. ಫಾಸ್ಟ್ ಪೇರಿಂಗ್, ಪಟ್ ಅಂತ ಪೇರ್ ಆಗಿಬಿಡುತ್ತೆ, ಆಯಿತಾ. ನಿಮಗೆ ಈ ಒಂದು ಬಡ್ಸಲ್ಲೂ ಕೂಡ ಇಂಡಿಕೇಟರ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಒಂದರಲ್ಲಿ ನಿಮ್ಗೆ 2 ಮೈಕ್ರೋಫೋನ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಯಾವುದೇ ಸಿಲಿಕಾನ್ ಟಿಪ್ಸ್ ಇಲ್ಲ, ಆಯಿತಾ. ಕೆಲವು ಜನಕ್ಕೆ ಸಿಲಿಕಾನ್ ಟಿಪ್ಸ್ ಇಷ್ಟ ಆಗುವುದಿಲ್ಲ, ಆಯಿತಾ. ಹಿಂಗೆ ಫ್ರೀ ಆಗಿರಬೇಕು. ನಾನು ಕಿವಿಲಿ ಹಾಕೊಂಡು ಟ್ರೈ ಮಾಡ್ದಂಗೆ ತುಂಬ ಕಂಫರ್ಟಬಲ್ ಆಗಿ ಕಿವಿಗೆ ಕೂತ್ಕೊಳ್ಳುತ್ತೆ, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ತುಂಬ ಲೈಟ್ ವೇಟ್ ಇದೆ. ಕಿವಿಗೆ ಹಾಕೊಂಡಿದ್ದೀರ ಅಂತ ಅನ್ಸೋದೇ ಇಲ್ಲ. ನೀವು ಓಡಿದ್ರು ಕೂಡ, ವರ್ಕೌಟ್ ಮಾಡಿದ್ರು ಕೂಡ ಲಿಟ್ರಲಿ ಬೀಳಲ್ಲ. ತುಂಬ ಅಂದರೆ ತುಂಬ ಫಿಟ್ಟಾಗಿ ಕೂತ್ಕೋತಾ ಇದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಸಾಲಿಡ್ ಇಯರ್ಬಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೋಡಿದ್ರೆ ನಿಮಗೆ ತುಂಬ ಕಡಿಮೆದು ಅಂತ ಅನಿಸೋದೇ ಇಲ್ಲ, ಅಷ್ಟು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥದ್ದು. ಈ ಕೇಸ್ ಕೂಡ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಪಾಕೆಟ್ ಇರುತ್ತಲ್ವ, ಅದರೊಳಗಡೆ ನೀವು ಆರಾಮಾಗಿ ಇಟ್ಕೊಬೋದು, ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ನಿಮ್ಗೆ ಕ್ಯಾರಿ ಮಾಡೋದಕ್ಕೆಲ್ಲ ಏನೋ ಒಂದು ಎಕ್ಸ್ಟ್ರಾ ವಸ್ತು ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಅನಿಸೋದೇ ಇಲ್ಲ, ಆಯಿತಾ. ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಜೊತೆಗೆ ಈ ಒಂದು ಇಯರ್ಬಡ್ಸ್ ಏನಿದೆ ಇದು IP-X5 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಸೊ ವಾಟರ್ ಮತ್ತು ಸ್ವೆಟ್ ರೆಸಿಸ್ಟೆಂಟ್ ಅಂತ ಬೇಕಾದರೂ ಅನ್ಬೋದು. ಮಳೆಗೆಲ್ಲ ಬರ್ತಾ ಇದೆ ಅಂದರೂ ಕೂಡ ಏನೂ ಆಗುವುದಿಲ್ಲ. ಸೊ ನೀವು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಬೆವರೇನಾರು ಆಯಿತು ಅಂತ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ IP-X5 ರೇಟಿಂಗನ್ನು ಕೊಟ್ಟಿದ್ದಾರೆ. ಇನ್ನು ಈ ಬಡ್ಸ್ನ ಟಚ್ ಕಂಟ್ರೋಲ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಒಂದು ಸಲ ಪಿಂಚ್ ಮಾಡಿದ್ರೆ ಪಾಸ್ ಆಗುತ್ತೆ, ಇನ್ನೊಂದು ಸಲ ಪಿಂಚ್ ಮಾಡಿದ್ರೆ ಪ್ಲೇ ಆಗುತ್ತೆ. 2 ಸೈಡು ಬೇಕಾದ್ರೆ ನೀವು ಪಿಂಚ್ ಮಾಡ್ಬೋದು. 2 ಸಲ ನೀವು ಈ ಥರ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಮುಂದಿನ ಸಾಂಗ್ ಹೋಗುತ್ತೆ. ಈ ಕಡೆ 2 ಸಲ ಟ್ಯಾಪ್ ಮಾಡಿದ್ರೆ ಹಿಂದಿನ ಸಾಂಗ್ ಹೋಗುತ್ತೆ. ಬಲಗಡೆ 3 ಸಲ ಟ್ಯಾಪ್ ಮಾಡಿದ್ರೆ ಬೀಸ್ಟ್ ಮೋಡ್ಗೆ ಹೋಗುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಎಡಗಡೆ 3 ಸಲ ನೀವು ಟ್ಯಾಪ್ ಮಾಡಿದ್ರೆ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ಸೊ ಈ ರೀತಿ ತುಂಬ ಸಿಂಪಲ್ಲಾಗಿ ನೀವು ಕಂಟ್ರೋಲ್ ಮಾಡ್ಬೋದು ಇದನ್ನು. ಇನ್ನು ಇದರಲ್ಲಿ ನಮಗೆ USB Type-C ಸಿಗ್ತಿರೋದ್ರಿಂದ ನಾವು ಸಪ್ರೇಟಾಗಿ ಒಂದು ಚಾರ್ಜರ್ ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಫೋನಲ್ಲಿರುವಂಥ Type-Cಯನ್ನೇ ಇದರಲ್ಲೂ ಕೂಡ ನೀವು ಚಾರ್ಜ್ ಮಾಡ್ಬೋದು. ನಂತರ ಇದರಲ್ಲಿ ಇನ್ಸ್ಟ್ಯಾಂಟ್ ವೇಕ್ ಆ್ಯಂಡ್ ಪೇರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗಿದೆ. ಅಂದರೆ ಈ ಒಂದು ಕೇಸಿಂದ ನೀವು ಓಪನ್ ಮಾಡಿದ ತಕ್ಷಣ ಪಟ್ ಅಂತ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ, ಟೈಮೇ ತೊಗೊಳ್ಳೋದಿಲ್ಲ. ಇದರಲ್ಲಿ ಬ್ಲೂಟೂತ್ 5.3 ಇರುವಂಥದ್ದು, ಆಯಿತಾ. ಸೊ ಅದರಿಂದ ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ ಮತ್ತು ಕನೆಕ್ಟಿವಿಟಿ ಇಶ್ಯೂ ಆಗೋದಿಲ್ಲ. ತುಂಬ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ, ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಬೀಸ್ಟ್ ಮೋಡ್ ಇದೆ, ಆಯಿತಾ. ರೈಟ್ ಬಡ್ಡಲ್ಲಿ ನೀವು 3 ಸಲ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಈ ರೀತಿ ಈ ಬೀಸ್ಟ್ ಮೋಡ್ ಹೋಗುತ್ತೆ. ನೀವೇನಾದರೂ ಗೇಮ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಲೇಟೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಕೇವಲ 50 ಮಿಲಿ ಸೆಕೆಂಡ್ನ ಲೋ ಲೇಟೆನ್ಸಿ ನಿಮಗೆ ಕೊಡುತ್ತೆ. ಸೊ ನೀವು ಗೇಮಲ್ಲಿ ಆಡಬೇಕಾದ್ರೆ ಗನ್ ಶಾಟ್ಗೂ ಮತ್ತು ನಿಮ್ಮ ಕಿವಿ ಕೇಳೋದಕ್ಕೂ ಡಿಲೇ ಇರುವುದಿಲ್ಲ, ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಡ್ಯುಯಲ್ ಮೈಕ್ ENx ಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡಲಾಗಿದೆ. ಅಂದರೆ ಒಂದೊಂದರಲ್ಲಿ 2 ಮೈಕ್ ಇರುತ್ತೆ. ಸೊ ನೀವು ತುಂಬ ಕ್ರೌಡ್ ಇರುವಂಥ ಜಾಗದಲ್ಲಿ, ಟ್ರಾಫಿಕ್ ಇರುವಂಥ ಜಾಗದಲ್ಲಿ ತುಂಬ ನಾಯ್ಸ್ ಇರುತ್ತೆ. ಫೋನಲ್ಲಿ ಮಾತನಾಡ್ತಾ ಇದ್ದೀರಾ ಅಂದರೆ ಯಾರೋ ಸುತ್ತಮುತ್ತ ಯಾರೂ ಇಲ್ಲ, ನೀವು ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತನಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಅಂದರೆ
ಆ ಒಂದು ಸೌಂಡನ್ನು ಅದು ಕ್ಯಾನ್ಸಲ್ ಮಾಡಿಬಿಡುತ್ತೆ ಆಯಿತಾ. ಸೊ ಆ ಕಡೆ ಕೇಳಿಸ್ಕೊಳ್ಳೋರ್ಗೂ ಮತ್ತು ನಿಮಗೂ ಕೂಡ ಆ ಒಂದು ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಸೊ ಈ ಒಂದು ENx ಟೆಕ್ನಾಲಜಿ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಬೇಕಾದರೂ ಅನ್ಬೋದು. ಇನ್ನು ಇದರ ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಇಯರ್ಬಡ್ಗಳಲ್ಲಿ 13mm ಡ್ರೈವರ್ಸ್ ಇದೆ ಆಯಿತಾ ಎರಡರಲ್ಲೂ ಕೂಡ. ಸೊ ಹೌದು, ಬೇಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಚೆಕ್ ಮಾಡಿದಂಗೆ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಬೇಸನ್ನು ಹೊಂದಿರುವಂಥ ಇಯರ್ಬಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಅಂದರೆ ಹೆವಿ ಜೋರಾಗಿ ಕೇಳುತ್ತೆ, ಹಂಗಂತ ಕರ್ಕಶವಾಗಿ ಕೇಳಲ್ಲ ಆಯಿತಾ. ತುಂಬ ಬ್ಯಾಲೆನ್ಸ್ಡ್ ಆಗಿದೆ, ಜೋರಾಗಿ ಕೇಳುತ್ತೆ. ಕ್ಲಾರಿಟಿ ನಾನು ಚೆಕ್ ಮಾಡಿದಂಗೆ ಒಂದು ಲೆವೆಲ್ ಬ್ಯಾಲೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಲೆವೆಲ್ಗೆ ಬ್ಯಾಲೆನ್ಸ್ಡ್ ಆಗಿದೆ. ಈ ಪ್ರೈಸ್ ರೇಂಜ್ಗಂತೂ ಸೂಪರ್ ಆಗಿದೆ, ಮೋಸನೇ ಇಲ್ಲ ಅಂತ ಅನ್ಬೋದು. 999 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೈಸನ್ನು ತಲ್ಲಿಡ್ಕೊಂಡು ನಾನು ಇದನ್ನು ಜಡ್ಜ್ ಮಾಡ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗ್ ಅಂತ ತೊಗೊಂಡ್ರೆ ಕೇವಲ 999 ರೂಪಾಯಿಗೆ ಈ ಒಂದು ಇಯರ್ಬಡ್ಸ್ನ ಪರ್ಚೇಸ್ ಮಾಡ್ಬೋದು. ಮೋಸ್ಟ್ಲಿ ಇದು ಇಂಟ್ರೊಡಕ್ಟರಿ ಪ್ರೈಸ್ ಇರುತ್ತೆ, ಆಮೇಲೆ ಸ್ವಲ್ಪ ಬೆಲೆ ಜಾಸ್ತಿ ಆಗ್ಬೋದು, 100-200 ಜಾಸ್ತಿ ಆಗುತ್ತೆ. ಸೊ ಸ್ಟಾರ್ಟಿಂಗ್ಗೆ ತೊಗೊಂಡ್ರೆ ಒಳ್ಳೆಯದು. ಈ ಬೆಲೆಗೆ ಸೂಪರ್ ಇದೆ. 999 ರೂಪಾಯಿಗೆ ಇದಕ್ಕಿಂತ ಒಳ್ಳೆ ಬಡ್ಸ್, ಇದಕ್ಕಿಂತ ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಬಡ್ಸ್ ಸಿಗುತ್ತೆ ಅಂತ ಅನ್ಸಲ್ಲ ಆಯಿತಾ. ಸೊ ಚೆನ್ನಾಗಿದೆ. ಮತ್ತು ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡಬೇಕು ಅಂದರೆ ಇನ್ಕ್ಲೂಡಿಂಗ್ ದ ಕೇಸು ನಿಮಗೆ 35 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಇನ್ನು ಈ ಒಂದು ಬಡ್ಸ್ ಏನಿದೆ ನಂಗೆ ಅನ್ನಿಸ್ದಂಗೆ ಒಂದು 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು ಒಂದು 50% ವಾಲ್ಯೂಮಲ್ಲಿ. ಸೊ ಒಂದೊಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇನೆ. ಮತ್ತು ASAP ಚಾರ್ಜಿಂಗ್ ಕೂಡ ಇರುವಂಥ ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ನೀವು ಕೇವಲ 10 ನಿಮಿಷ ಚಾರ್ಜ್ ಮಾಡಿದ್ರೆ 120 ನಿಮಿಷಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು ಬರೀ 10 ನಿಮಿಷಕ್ಕೆ. ಒಂದು ಒಳ್ಳೆ ವಿಷಯ ಅಂತೀನಿ. ಸೊ ನೋಡಿ, ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅನ್ನೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. 999 ರೂಪಾಯಿಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ಲಾಸೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮಗೆ ಈ ಬಡ್ಸ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಹೆಚ್ಚಿನ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.